ವೆಲ್ಕಮ್ ಬ್ಯಾಕ್ ಎವ್ರಿವಾನ್. ಇದು ನಿಮ್ಮ ನೇತ್ರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ವರ್ಷದಲ್ಲಿ ಬರೋ ಫಸ್ಟ್ನೇ ಹಬ್ಬ. ಎಲ್ಲರಿಗೂ ತುಂಬ 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 ಸ್ಪೆಷಲ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಮೋಸ್ಟ್ ಆಫ್ ದ ಮೆಂಬರ್ಸ್ ಊರಿಗೆ ಹೋಗಿರ್ತೀರಾ, ಚೆನ್ನಾಗಿ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು, ಎಸ್ಪೆಷಲಿ ಹುಡುಗಿರು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು, ಪೂಜೆ ಮಾಡಿಕೊಂಡು, ಎಳ್ಳು ಬೆಲ್ಲ ಎಲ್ಲ ತಯಾರು ಮಾಡಿಕೊಂಡು ಎಳ್ಳು ಬೀರೋಕ್ಕೆ ಹೋಗಿರ್ತೀರಾ. ರಂಗೋಲಿ ಅಂತೂ ನಾನು ಅನಿಸೋ ಪ್ರಕಾರ ನೀನು ನೈಟ್ ಹಾಕ್ಬಿಟ್ಟಿರ್ತೀರಾ ಅನಿಸುತ್ತೆ. ಅಷ್ಟು ಸ್ಪೆಷಲ್ ಹುಡುಗಿರಿಗೆ ಈ ಹಬ್ಬ. ಈ ಸಲ ನಾನು ಊರಿಗೆ ಹೋಗೋಕ್ಕಾಗಲಿಲ್ಲ. ಮೇಯ್ನ್ ರೀಸನ್ ನಿಮಗೆ ಗೊತ್ತೇ ಇರುತ್ತೆ, ಬಿಗ್ ಬಾಸ್. ನಾನು ಆಲ್ಮೋಸ್ಟ್ 70% ಆಫ್ ದ ಜರ್ನಿ ಆದಮೇಲೆ ಸ್ಟಾರ್ಟ್ ಮಾಡಿದೆ. ನಮ್ಮೂರಲ್ಲಿ ಅಷ್ಟು ಚೆನ್ನಾಗಿ ನೆಟ್ವರ್ಕ್ ಸಿಗೋಲ್ಲ. ಈಗ ಹೋದರೆ ಫ್ರೀಕ್ವೆಂಟಾಗಿ ವೀಡಿಯೋಸ್ ಹಾಕೋಕ್ಕಾಗಲ್ಲ, ಮತ್ತು ಏನಾದರೂ ರಿವ್ಯೂ ಮಾಡಬೇಕಂದ್ರೆ ಏನೂ ಆಗಲ್ಲ, ಮತ್ತು ಡಿಸ್ಕಂಟಿನ್ಯೂ ಆಗಿಬಿಡುತ್ತಲ್ಲ. ಸ್ಟಾರ್ಟ್ ಮಾಡಿರೋದೇ 70% ಆದಮೇಲೆ ಅಂತ ನಾನು ಹೋಗಲಿಲ್ಲ. ಅಷ್ಟಲ್ಲದೆ ನಿಮ್ಮ ಸಪೋರ್ಟು ಕೂಡ ತುಂಬ ಚೆನ್ನಾಗಿ ಸಿಗ್ತಾಯಿದೆ. ಇವತ್ತಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು 15 ಡೇಸ್ ಆಗಿದೆ. 15 ಡೇಸ್ಗೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಾನು ಅಸಲು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಕೊತಾ ಇರ್ಬೋದು ನೀವು, ಜಸ್ಟ್ 15 ಸಬ್ಸ್ಕ್ರೈಬರ್ಸ್ಗೆ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದಾರೆ ಅಂತ. ಯಾಕಂದರೆ ನನಗೆ ಅಸಲು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಯಾವತ್ತೂ ಕ್ಯಾಮ್ರಾ ಫೇಸೇ ಮಾಡಿರಲಿಲ್ಲ. ನಾನು ಯಾವತ್ತೂ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಲಿ ಏನೂ ಆಗ್ತಾಯಿರಲಿಲ್ಲ. ಎವ್ರಿಥಿಂಗ್ ಇಸ್ ನ್ಯೂ ಫಾರ್ ಮೀ. ಸಡನ್ನಾಗಿ ಬಂದೆ, ಸ್ಟಾರ್ಟ್ ಮಾಡಿದೆ ಬಿಗ್ ಬಾಸ್. ಅಸಲು ಅಂದ್ಕೊಂಡು ಇರಲಿಲ್ಲ. ಸಡನ್ನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದೆ. ಬಟ್ ಅದಕ್ಕೆ ನಿಮ್ಮ ಕಡೆಯಿಂದ ಸಿಗ್ತಿರೋ ರೆಸ್ಪಾನ್ಸ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಇದೇ ಥರನೇ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ನಾನು ಸಂಕ್ರಾಂತಿನ ಪೀಜಲ್ಲಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದು, ಮನೆ ಮಿಸ್ ಮಾಡ್ಕೊಳ್ತೀನಿ. ಅಪ್ಪ ಅಮ್ಮ ಅಲ್ಲಿ ಏನೋ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾಯಿದ್ವಿ, ಇಲ್ಲಿ ಚಿಕ್ಕ ಪುಟ್ಟ ರಂಗೋಲಿನೇ ಹಾಕ್ಕೊಳ್ತಾ ಇದ್ದೀನಿ ಅನ್ನೋ ಬೇಜಾರನೂ ಇರುತ್ತೆ. ಅವ್ರ ಜೊತೆ ಸ್ಪೆಂಡ್ ಮಾಡ್ತಿರೋದಾಗಿರ್ಬೋದು, ಮತ್ತು ನಾನು ನನ್ನ ತಂಗಿ ಎಳ್ಳು ಬೀರೋದಾಗಿರ್ಬೋದು, ಎಲ್ಲನೂ ಮಿಸ್ ಮಾಡ್ಕೊಳ್ತೀನಿ. ಆದರೆ ಈ ಸಲ ಈ ಸಂಕ್ರಾಂತಿನ ನಿಮ್ಮ ಮುಂದೆ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀನಿ ಅನ್ನೋ ಹ್ಯಾಪಿನೆಸ್ಸು ಕೂಡ ಇದೆ. ಸರಿ, ಬನ್ನಿ ಸ್ಟಾರ್ಟ್ ಮಾಡೋಣ. ರಂಗೋಲಿಯಿಂದ ಸ್ಟಾರ್ಟ್ ಮಾಡೋಣ, ಓಕೆ? ಮತ್ತು ನನ್ನ ದೇವ್ರ ಮನೆ ಹೆಂಗಿದೆ ಎಲ್ಲನೂ ನಿಮಗೆ ತೋರಿಸ್ತೀನಿ ಇವತ್ತು. ಬನ್ನಿ. ಇದು ನನ್ನ ಪುಟ್ಟ ರಂಗೋಲಿ. ಯಾರೂ ನಗಬಾರ್ದು ನನ್ನ ರಂಗೋಲಿನ ನೋಡಿಬಿಟ್ಟು. ಯಾಕಂದರೆ ಇಲ್ಲಿರೋದು ಇಷ್ಟೇ ಸ್ಪೇಸ್, ಮತ್ತು ದೊಡ್ಡದಾಗಿ ಹಾಕಿದ್ರೆ ಹುಡುಗಿರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ, ಓಡಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ಚಿಕ್ಕ ರಂಗೋಲಿನೇ ಹಾಕ್ಬಿಟ್ಟು ಮುಗಿಸ್ತಾ ಇದ್ದೀನಿ ನನ್ನ ಸಂಕ್ರಾಂತಿನ, ಅಂದರೆ ರಂಗೋಲಿ ಪಾರ್ಟ್ ಆಫ್ ಸಂಕ್ರಾಂತಿನ. ಮತ್ತು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸಂಕ್ರಾಂತಿಲಿ ಯಾಕೆ ರಂಗೋಲಿ ಹಾಕ್ತೀವಿ ಅಂತ. ಜಸ್ಟ್ ಮನೆ ಮುಂದೆ ಸುಂದರವಾಗಿ ಕಾಣಬೇಕು ಅಂತ ಅಲ್ಲ. ರಂಗೋಲಿ ಪಾಸಿಟಿವ್ ಎನರ್ಜಿನ ಇಂಡಿಕೇಟ್ ಮಾಡುತ್ತೆ, ಮತ್ತು ದುಷ್ಟ ಶಕ್ತಿಗಳನ್ನ ಮನೆ ಒಳಗಡೆ ಬಿಡಲ್ಲ ಅನ್ನೋದು ದೊಡ್ಡವರು ನಂಬ್ತಾರೆ. ಅದಕ್ಕೋಸ್ಕರನೇ ರಂಗೋಲಿ ಹಾಕೋದು. ಮತ್ತು ಯಾರಾದರೂ ಸತ್ತೋಗಿದ್ದಿನ ನೋಡಿ ಮನೆ ಮುಂದೆ ಯಾರೂ ರಂಗೋಲಿ ಹಾಕೋಕ್ಕೆ ಇಷ್ಟಪಡಲ್ಲ. ರಂಗೋಲಿ ಅನ್ನೋದು ಪಾಸಿಟಿವ್ ಸೈನ್, ಹ್ಯಾಪಿನೆಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ, ಮತ್ತು ನೆಗೆಟಿವ್ ಎನರ್ಜಿನ ಅಲೋ ಮಾಡಲ್ಲ. ಅದಕ್ಕೆ ನಾವು ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಪ್ರತಿ ಸಲನೂ, ಅಂದರೆ ವರ್ಷ ಸ್ಟಾರ್ಟ್ ಆಗೋ ಹಬ್ಬ ಅಲ್ಲ, ಸೊ ಎಲ್ಲ ವರ್ಷ ಪೂರ್ತಿ ಹ್ಯಾಪಿಯಾಗಿ ಕಲರ್ಫುಲ್ಲಾಗಿ ಪಾಸಿಟಿವ್ ಎನರ್ಜಿಯಿಂದ ತುಂಬಿರಲಿ ಅಂತ ನಾವು ರಂಗೋಲಿ ಹಾಕೋದು. ಹೋಪ್ಫುಲಿ ನನ್ನ ಚಿಕ್ಕ ರಂಗೋಲಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ರಂಗೋಲಿ ಪಾಟ್ ಎಲ್ಲ ನೋಡಿದ್ರಲ್ಲ, ಇಷ್ಟ ಆಯಿತು ಅಂದ್ಕೋತೀನಿ. ಇನ್ನು ನಾನು ದೇವ್ರ ಮನೆ ತೋರಿಸ್ತೀನಿ, ಬನ್ನಿ. ಇದು ನಂದು ದೇವ್ರ ಮನೆ. ಪುಟ್ಟ ಗಣೇಶ ಮತ್ತು ಶ್ರೀನಿವಾಸ ಸ್ವಾಮಿ ನಮ್ಮ ಮನೆ ದೇವರು. ಈ ಎರಡು ದೇವರಿಗೆ ನಾನು ದಿನ ಪೂಜೆ ಮಾಡ್ತೀನಿ. ನೆನ್ನೆನೇ ಪೂಜೆ ಮಾಡಿದ್ದೀನಿ, ಯಾಕಂದರೆ ನೆನ್ನೆ ಕೂಡ ಹಬ್ಬ ಆಯ್ತಲ್ಲ, 3 ದಿನ ಸಂಕ್ರಾಂತಿ. ಈಗ ದೀಪ ಹಚ್ಬಿಟ್ಟು ಇವತ್ತು ಸ್ಪೆಷಾಲಿಟಿ ಅಂದರೆ ಎಳ್ಳು ಬೆಲ್ಲ. ಯೂಶ್ವಲಿ ಮನೇಲಿ ಇದ್ದಿದ್ರೆ ನಾನೇ ಎಳ್ಳು ಬೆಲ್ಲ ತಯಾರು ಮಾಡ್ತಾಯಿದ್ದೆ, ನಾನು ನಮ್ಮಮ್ಮ ನನ್ನ ತಂಗಿ. ಬಟ್ ಈ ಸಲ ಊರಲ್ಲಿ ಇರೋಕ್ಕಾಗಲ್ಲ ಅಲ್ವಾ, ಅಂದರೆ ಊರಲ್ಲಿ ಇರ್ತಾ ಇಲ್ವಲ್ಲ, ಸೊ ಎಳ್ಳು ಬೆಲ್ಲ ನಾನೇ ಮಾಡಿದರೆ ತುಂಬ ವೇಸ್ಟ್ ಆಗುತ್ತೆ ಅಂತ ಅನ್ನಿಸ್ತು. ಊರಲ್ಲಿದ್ದರೆ ಬರೋರಿಗೆಲ್ಲರಿಗೂ ಕೊಡ್ತೀವಿ, ಇಲ್ಲಿ ಜಸ್ಟ್ ನನ್ನ ಫ್ರೆಂಡ್ಸ್ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು 1/2 kg ಅಷ್ಟು ಪಾರ್ಸೆಲ್ ತೊಗೊಂಡು ಬಂದೆ. ಅಂದರೆ ರೆಡಿಮೇಡ್ನೇ ತೊಗೊಂಡು ಬಂದಿದ್ದೀನಿ. ಅದನ್ನು ಇಟ್ಬಿಟ್ಟು ಇವತ್ತು ಪೂಜೆ ಮಾಡ್ತೀನಿ.
ನನ್ನ ದೇವ್ರ ಪೂಜೆ ಆಯಿತು. ನಿಮಗೂ ಮಂಗಳಾರತಿ ಕೊಡ್ತೀನಿ ತಗೊಳ್ಳಿ. ವರ್ಷ ಪೂರ್ತಿ ದೇವ್ರು ನಿಮಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಮತ್ತು ಒಂದು ಹೆಲ್ತಿ ಆಗಿರಬೇಕು ಎಲ್ಲರೂ. ಅದೇ ಇಂಪಾರ್ಟೆಂಟ್. ಏನಾದರೂ ಸಾಧನೆ ಮಾಡಬೇಕಂದ್ರಾಗಲಿ, ನಾವು ಹ್ಯಾಪಿಯಾಗಿರ್ಬೇಕಂದ್ರಾಗಲಿ ಹೆಲ್ತ್ ತುಂಬ ಇಂಪಾರ್ಟೆಂಟು. ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಖುಷಿಯಾಗಿರಿ ಅಂತ ಈ ಸಂಕ್ರಾಂತಿಯಲ್ಲಿ ನಾನು ನಿಮಗೆ ಬಯಸ್ತೀನಿ. ಪೂಜೆ ಎಲ್ಲ ಮುಗೀತಲ್ಲ, ಇನ್ನು ಫೈನಲ್ ಪಾರ್ಟ್ ಬಂದುಬಿಟ್ಟು ಎಳ್ಳು ಬೆಲ್ಲ. ತಗೊಳ್ಳಿ, ಎಲ್ಲರೂ ಎಳ್ಳು ಬೆಲ್ಲ ತಿಂದ್ಕೊಂಡು ವರ್ಷ ಪೂರ್ತಿ ಹ್ಯಾಪಿಯಾಗಿ ತುಂಬ ಹೆಲ್ದಿಯಾಗಿ ಫ್ಯಾಮಿಲಿ ಜೊತೆ ಖುಷಿಯಾಗಿರಿ ಅಂತ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಇನ್ನೊಂದು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಬಿಗ್ ಬಾಸ್ ಇನ್ ಜಸ್ಟ್ 2 ವೀಕ್ಸ್ ಇದೆ. ಬಿಗ್ ಬಾಸ್ ಆದಮೇಲೆ ಏನು ಈ ಚಾನಲ್ಗೆ ಇರೋದು ಅಂದ್ಬಿಟ್ಟು ಯಾರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾನು ತುಂಬ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈಗ ಬಿಗ್ ಬಾಸ್ ಮುಗ್ದಾದ್ಮೇಲೆ ಒಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಸಾಫ್ಟ್ವೇರ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಟೆಕ್ನಿಕಲ್ ಕಂಟೆಂಟ್ ಕೂಡ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಬೇಸಿಸ್ ಮೇಲೆ. ನಾನು ಕುಕ್ಕಿಂಗ್ ಚೆನ್ನಾಗಿ ಮಾಡ್ತೀನಿ. ಸೊ ಹೆಲ್ದಿಯಾಗಿ ಯಾವ ಥರ ಆಹಾರನ ತಿನ್ಬೋದು ಅಂತ ಕೂಡ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಜಸ್ಟ್ ಕನ್ನಡ ಬಿಗ್ ಬಾಸ್ ಅಲ್ಲ, ತೆಲುಗು ಬಿಗ್ ಬಾಸ್ ಕೂಡ OTT ಇನ್ನು ಏಪ್ರಿಲ್ ಸ್ಟಾರ್ಟಿಂಗ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಸೊ ತೆಲುಗು ಬಿಗ್ ಬಾಸ್ ಕೂಡ ನಾನು ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಕರ್ನಾಟಕ ಪ್ಲಸ್ ಅಂದರೆ ನಮ್ಮಪ್ಪ ಆಂಧ್ರ ಸೈಡವರು, ನಮ್ಮಮ್ಮ ಕರ್ನಾಟಕ ಸೈಡವರು. ಸೊ 2 ಲ್ಯಾಂಗ್ವೇಜ್ ಬರುತ್ತೆ. ಸೊ ಬಿಗ್ ಬಾಸ್ 2 ಲ್ಯಾಂಗ್ವೇಜ್ಗೂ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ತುಂಬ ಚಾನಲ್ಗೆ ಕಂಟೆಂಟ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನನ್ನ ಅನ್ಸಬ್ಸ್ಕ್ರೈಬ್ ಆಗಿಬಿಟ್ಟು ಡಿಸಪಾಯಿಂಟ್ ಮಾಡಿಬಿಡಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಜಸ್ಟ್ 15 ಡೇಸಲ್ಲೇ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ನನ್ನ ಮಕರ ಸಂಕ್ರಾಂತಿ ಹಬ್ಬನ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮಿಂದ ಅಂತಲೇ ಹೇಳ್ಬೋದು. ನಮ್ಮಪ್ಪ ನಮ್ಮಮ್ಮ ಕೂಡ ತುಂಬ ಖುಷಿಯಾಗಿದ್ದಾರೆ. ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನನ್ನ ಚಾನಲ್ಗೆ ಗೊತ್ತಿರೋ ಯಾರಾದರೂ ಇದ್ದರೆ ಪ್ಲೀಸ್ ಅವರಿಗೂ ಕೂಡ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.